ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಶ್ವರಃ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ, ಭ್ರಾಮಯನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯೆಯ. ಅರ್ಜುನನೇ ಪರಮಪ್ರಭು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಇದ್ದಾನೆ. ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತವರಂತೆ ಇರುವ ಎಲ್ಲ ಜೀವಿಗಳ ತಿರುಗಾಟವನ್ನು ನಿರ್ದೇಶಿಸುತ್ತಿದ್ದಾನೆ. ಸೊ ಭಗವಂತ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಇದ್ದಾರೆ ಅನ್ನೋದನ್ನು ಅವರು ಹೇಳ್ತಾರೆ. ಸೊ ನಾವು ತಿಳಿದುಕೊಂಡಿದ್ದೇವೆ ಹೇಗೆ ಶ್ವೇತಾಶ್ವತರ ಉಪನಿಷತ್ತು ಹೇಳುತ್ತದೆ, ಸಮಾನೇ ವೃಕ್ಷೇ ಪುರುಷೋ ನಿಮಗ್ನೋ. ಒಂದೇ ವೃಕ್ಷದ ರೆಂಬೆಯ ಮೇಲೆ ಕುಳಿತಿರುವ ಎರಡು ಪಕ್ಷಿಗಳ ಹಾಗೆ ಆತ್ಮ ಮತ್ತು ಪರಮಾತ್ಮ ಎನ್ನುವಂಥ ಪಕ್ಷಿ. ಆತ್ಮ ಮರದ ಹಣ್ಣನ್ನು ತಿಂತಾ ಇರುತ್ತೆ, ಹುಳಿ ಹಣ್ಣು, ಸಿಹಿ ಹಣ್ಣು, ಕಹಿ ಹಣ್ಣು ಹೀಗೆ ಬರ್ತಾ ಇರುತ್ತೆ. ಅದಕ್ಕೆ ಪರಮಾತ್ಮ ವಿಟ್ನೆಸ್ ಆಗಿ, ಸಾಕ್ಷಿಯಾಗಿ ಆತ್ಮವನ್ನು ನೋಡ್ತಾ ಇರ್ತದೆ. ಯಾವಾಗ ಈ ಹಣ್ಣು ತಿನ್ನುತ್ತಿರುವಂಥ ಪಕ್ಷಿ ಪರಮಾತ್ಮನೆಡೆಗೆ ಮುಖ ಮಾಡೋದು, ಆಗ ಅದು ಕೂಡ ಸಂತೋಷದಿಂದ ಇರಬಹುದು. ಸೊ ಹೀಗೆ ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದೇನೆ ಅಂತ ಭಗವಂತ ಹೇಳ್ತಾರೆ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ, ತತ್ಪ್ರಸಾದಾತ್ ಪರಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಭರತ ವಂಶದಲ್ಲಿ ಶ್ರೇಷ್ಠನಾದವನೇ, ಸಂಪೂರ್ಣವಾಗಿ ಅವನಿಗೆ ಶರಣಾಗು. ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನು, ಪರಮವು ಶಾಶ್ವತವೂ ಆದ ಸ್ಥಾನವನ್ನು ಪಡೆಯುತ್ತೀಯೇ. ಸೊ ಅಂತ ಪರಮಾತ್ಮನಿಗೆ ನೀನು ಶರಣಾಗಬೇಕು ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಇತಿತೇ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯಾತರಂ ಮಯ, ವಿಮೃಶೈತೇದ್ ಅಶೇಷೇಣ ಯಥೇಚ್ಛಸಿ ತಥಾ ಕುರು. ಹೀಗೆ ನಿನಗೆ ಗುಹ್ಯಕ್ಕಿಂತ ಗುಹ್ಯತರವಾದ ಜ್ಞಾನವನ್ನು ವಿವರಿಸಿದ್ದೇನೆ. ಇದನ್ನು ಕುರಿತು ಸಂಪೂರ್ಣವಾಗಿ ವಿಮರ್ಶಿಸಿ ನಿನ್ನ ಇಷ್ಟದಂತೆ ಮಾಡು. ಸೊ ಇಲ್ಲಿ ಭಗವಂತ ಹೇಳ್ತಾರೆ ಅರ್ಜುನನಿಗೆ, ನೋಡು ಅರ್ಜುನ, ನಾನು ಏನೇನು ಹೇಳಬೇಕಾ ಅದನ್ನೆಲ್ಲ ಹೇಳಿ ಆಯಿತು. ಸೊ ಈಗ ನೀನು ಇದನ್ನು ಕುರಿತು ವಿಮರ್ಶೆ ಮಾಡು, ವಿಮರ್ಶಿಸು. ನಿನಗೆ ಯಾವುದು ಸೂಕ್ತ ಅಂತ ಅನಿಸುತ್ತದೋ ಹಾಗೆ ಮಾಡು, ನಿನ್ನ ಇಷ್ಟದ ಹಾಗೆ ಮಾಡು ಅಂತ ಹೇಳ್ತಾರೆ ಭಗವಂತ. ಸೊ ಭಗವಂತ ಮನಸ್ಸು ಮಾಡಿದರೆ ಅರ್ಜುನನಿಗೆ ಆದೇಶ ನೀಡ್ಬೋದಾಗಿತ್ತು, ನಾನು ಹೇಳಿದಾಗ ಮಾಡು ಅಂತೇಳಿ. ಆದರೆ ಅವರು ಹಾಗೆ ಮಾಡಲ್ಲ, ನಿನ್ನ ಇಷ್ಟದ ಹಾಗೆ ಮಾಡು ಅಂತೇಳಿ. ಹಾಗೆ ಎಲ್ಲ ಈ ಜೀವಿಗಳಿಗೆ ಕೂಡ ಭಗವಂತ ಈ ಸಂದೇಶವನ್ನು ಹೇಳ್ತಾರೆ, ನಾನು ಹೇಳುವಂಥದ್ದನ್ನು ಹೇಳಿದ್ದೇನೆ, ಆದರೆ ನಿಮ್ಮ ಸ್ವತಂತ್ರಕ್ಕೆ ನಾನು ಅಡ್ಡಿ ಬರುವುದಿಲ್ಲ. ಫ್ರೀ ವಿಲ್ ಅನ್ನೋದನ್ನು ಕೊಟ್ಟಿದ್ದೇನೆ, ಆ ಫ್ರೀ ವಿಲ್ಲನ್ನು ನೀವು ಉಪಯೋಗಿಸಿ ನಿಮ್ಮ ಇಷ್ಟದ ಹಾಗೆ ಮಾಡಿ ಅಂತ ಭಗವಂತ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಭಗವಂತ ಯಾರಿಗೂ ಫೋರ್ಸ್ ಮಾಡೋದಿಲ್ಲ, ಯಾರ ಒಂದು ಸ್ವ ಇಚ್ಛೆಗೆ ಅಡ್ಡಿ ಬರುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಅಲ್ವಾ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು, ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನಿ ಪ್ರಿಯೋಸಿ ಮೇ. ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು. ಆಗ ನೀನು ನಿಶ್ಚಯವಾಗಿಯೂ ನನ್ನ ಬಳಿಗೆ ಬರುತ್ತೀಯೇ. ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದುದರಿಂದ ನಿನಗೆ ನಾನು ಈ ಭರವಸೆಯನ್ನು ಕೊಡುತ್ತೇನೆ. ಇದು ಭಗವದ್ಗೀತೆಯ ಎಸೆನ್ಸ್. ಇಲ್ಲಿ ಭಗವಂತ ಏನು ಮಾಡಬೇಕು ಅನ್ನೋದನ್ನು ಹೇಳುತ್ತಾರೆ ಅರ್ಜುನನಿಗೆ. ಈ ಶ್ಲೋಕವನ್ನು 9ನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದ್ದಾರೆ, ಮತ್ತೆ ಇನ್ನೊಂದು ಬಾರಿ 18ನೇ ಅಧ್ಯಾಯದಲ್ಲಿ ಹೇಳುತ್ತಾರೆ. ಸೊ ಒಂದು ಶ್ಲೋಕವನ್ನು 2 ಬಾರಿ ಭಗವಂತ ಹೇಳ್ತಾರಂತಿದ್ರೆ ಅದರ ಮಹತ್ವ ಏನು ಅನ್ನೋದನ್ನು ನಾವು ತಿಳಿದುಕೊಳ್ಬೇಕಲ್ವಾ. ಅರ್ಜುನನಿಗೆ ಭಗವಂತ ಹೇಳ್ತಾರೆ ನಿನ್ನ ಇಷ್ಟದ ಹಾಗೆ ಮಾಡು ಅಂತೇಳಿ. ಅದಾದಮೇಲೆ ಭಗವಂತನಿಗೆ ಅನ್ನಿಸ್ತದೆ, ಎಲ್ಲಿ ಅರ್ಜುನ ತಪ್ಪು ದಾರಿಯನ್ನು ಹಿಡಿತಾನೋ, ಅಂದರೆ ಅವನು ನಾನು ಹೇಳಿದಾಗೆ ಮಾಡೋದಿಲ್ವೋ, ಯಾಕೆಂದರೆ ಅವನಿಗೆ ಸೂಕ್ತವಾದದ್ದನ್ನು ನಾನು ಹೇಳಿದ್ದೇನೆ, ಅವನು ಮನಸ್ಸು ಬದಲಾಯಿಸ್ತಾನೋ ಎಲ್ಲಾದರೂ ಅನ್ನುವಂಥ ಒಂದು ದೃಷ್ಟಿಯಿಂದ ಭಗವಂತ ಈ ಶ್ಲೋಕವನ್ನು ಹೇಳುತ್ತಾರೆ. ಅರ್ಜುನ ನೋಡು, ನಾನು ನಿನಗೆ ಒಳ್ಳೆಯದನ್ನು ಹೇಳುತ್ತೇನೆ ಅಂಥೇಳಿ. ಹೇಗೆ ಈಗ ಮಗನಿಗೆ ಬುದ್ಧಿ ಮಾತನ್ನು ಹೇಳುತ್ತಾರೆ ತಂದೆ, ಮಗನಿಗೆ ಆಮೇಲೆ ಹೇಳ್ತಾರೆ, ನೋಡು ನಾನು ಬುದ್ಧಿ ಹೇಳೋದನ್ನ ಹೇಳಿದ್ದೇನೆ, ನಿನ್ನ ಇಷ್ಟದಾಗಿ ಮಾಡು ಅಂತೇಳಿ. ಆದರೂ ತಂದೆಗೆ ಏನಿರುತ್ತದೆ, ನನ್ನ ಮಾತನ್ನು ಅವನು ಕೇಳಿದರೆ ಒಳ್ಳೆದಿರ್ತಿತ್ತು ಅಂಥೇಳಿ ಮತ್ತೆ ಹೇಳ್ತಾರೆ, ನೋಡು ಪುಟ್ಟ, ನೀನು ನನ್ನಲ್ಲಿಗೆ ನಾನು ಹೇಳಿದಾಗೆ ಕೇಳಿದರೆ ನಿನಗೆ ಒಳ್ಳೆಯದಾಗುತ್ತೆ ಅಂತೇಳಿ. ಅದೇ ಥರ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳುತ್ತಾರೆ, ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು. ಆಗ ನೀನು ನಿಶ್ಚಯವಾಗಿಯೂ ನನ್ನ ಬಳಿಗೆ ಬರುತ್ತೀಯೇ. ಈ ಭರವಸೆಯನ್ನು ನಾನು ನಿನಗೆ ಕೊಡ್ತೀನಿ, ನಿಶ್ಚಯವಾಗಿಯೂ, ಯಾವುದೇ ಸಂದೇಹ ಬೇಡ. ನೀನು ನನ್ನ ಸ್ನೇಹಿತನಾದುದರಿಂದ, ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದುದರಿಂದ ನಾನು ನಿನಗೆ ಈ ಭರವಸೆಯನ್ನು ಕೊಡುತ್ತೇನೆ. ಯಾಕೆಂದರೆ ನೀನು ನನಗೆ ಬಹುಪ್ರಿಯನಾದವನು.
ಸೊ ನಾನು ನಿನಗೆ ಭರವಸೆಯನ್ನು ಕೊಡುತ್ತೇನೆ. ನೀನು ಮಾಡಬೇಕಾಗಿರುವುದೇನು? ನನ್ನ ಚಿಂತನೆಯನ್ನು ಮಾಡು. ಚಿಂತೆ ಮಾಡಬೇಡ. ಈಗ ಚಿಂತೆ ಮತ್ತು ಚಿತೆ ಎರಡು ತಪ್ಪಿದ್ದಲ್ಲ. ಜೀವಂತವಿರುವವರೆಗೆ ಚಿಂತೆ ತಪ್ಪಿದ್ದಲ್ಲ, ಸತ್ತ ಮೇಲೆ ಚಿತೆ ತಪ್ಪಿದ್ದಲ್ಲ. ಚಿಂತೆ ಜೀವಂತ ದೇಹವನ್ನು ಸುಡುತ್ತದೆ, ಚಿತೆ ಸತ್ತ ಮೇಲೆ ನಮ್ಮನ್ನು ಸುಡುತ್ತದೆ. ಸೊ ಚಿಂತೆ ಮತ್ತು ಚಿತೆಯಿಂದ ನಾವು ಮುಕ್ತರಾಗಬೇಕಂತಿದ್ರೆ ಭಗವಂತನ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು ಅಂತ ಭಗವಂತ ಹೇಳ್ತಾರೆ. ಸೊ ಈ ಥರ ಮಾಡೋದ್ರಿಂದ ನಿಶ್ಚಯವಾಗಿಯೂ ನೀನು ನನ್ನ ಬಳಿಗೆ ಬರುವೆ, ಈ ಭರವಸೆಯನ್ನು ನಾನು ಕೊಡ್ತಾ ಇದ್ದೀನಿ ನಿನಗೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಸೊ ಅಂತಿಂಥ ಭರವಸೆ ಎಲ್ಲ ಇದು ಸಿಗ್ತಾ ಇರುವಂಥದ್ದು. ದೇವೋತ್ತಮ ಪರಮಪುರುಷ ನಮಗೆ ಈ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಹೀಗೆ ಮಾಡು, ನೀನು ಖಂಡಿತವಾಗಿಯೂ ನನ್ನಲ್ಲಿಗೆ ಬರುತ್ತೀಯ, ನಿನ್ನ ಜನ್ಮ ಸಾರ್ಥಕವಾಗುತ್ತದೆ ಅಂತೇಳಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು, ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ. ಸೊ ಇಲ್ಲಿ ಭಗವಂತ ಹೇಳ್ತಾರೆ ಹಲವಾರು ಧರ್ಮಗಳು ಅಲ್ವಾ. ಇಲ್ಲಿ ಏನು ಈಗ ಗೃಹಸ್ಥನಾದವನ ಧರ್ಮ ಏನು, ಆ ಧರ್ಮ ಈ ಧರ್ಮ, ರಾಜ್ಯದ ಧರ್ಮ, ರಾಷ್ಟ್ರದ ಧರ್ಮ, ಭಾಷಾಭಿಮಾನ, ಆ ಧರ್ಮ ಈ ಧರ್ಮ, ಹಲವಾರು ಧರ್ಮಗಳಿವೆ. ಸೊ ನೀನು ಗೊಂದಲಕ್ಕೆ ಸಿಲುಕಿದ್ಯಾ, ಏನು ಮಾಡಬೇಕಂತೇಳಿ, ಎಲ್ಲವನ್ನ ಪರಿತ್ಯಜಿಸು, ನನಗೆ ಶರಣಾಗತನಾಗು. ಇದು ಒಂದೇ ನಿನ್ನ ಧರ್ಮ, ನನಗೆ ಶರಣಾಗತನಾಗೋದೇ ನಿನ್ನ ಧರ್ಮ ಅಂತ ನೀನು ತಿಳಿದುಕೋ. ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಈಗ ನಾವು ಪಾಪಗಳಿಂದ ಮುಕ್ತರಾಗುವುದಕ್ಕೆ ಬೇರೆ ಮಾರ್ಗ ನಮಗೆ ಇಲ್ಲವೇ ಇಲ್ಲ. ಕೃಷ್ಣನಿಗೆ ಶರಣಾಗೋದು, ಕೃಷ್ಣ ಭಕ್ತಿಯನ್ನು ಮಾಡೋದು ಮಾತ್ರ ನಮಗೆ ಮಾರ್ಗ ಅನ್ನೋದನ್ನು ನಾವಿಲ್ಲಿ ಅರಿತುಕೊಳ್ಬೇಕು. ಕಿಂಗ್ ಕ್ಯಾನ್ ಡೂ ಎನಿಥಿಂಗ್ ಅಲ್ವಾ. ಈಗ ರಾಜನಾದವನು ಏನನ್ನಾದರೂ ಮಾಡಬಹುದು. ಈಗ ಒಬ್ಬನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಇನ್ನೇನು ಅವನನ್ನು ಗಲ್ಲಿಗೇರಿಸಬೇಕು. ಅಂತಹ ಸಂದರ್ಭದಲ್ಲಿ ರಾಜನಿಗೆ ಆ ಅಧಿಕಾರವಿದೆ ಅದನ್ನು ನಿಲ್ಲಿಸುವಂಥದ್ದು. ಕ್ಷಮಾದಾನವನ್ನು ಅವನು ಕೊಡಬಹುದು, ಕ್ಷಮಿಸಬಹುದು ಆ ಖೈದಿಯನ್ನು ರಾಜ. ಅದೇ ಥರ ನಮ್ಮ ಪಾಪಗಳನ್ನು ನಾಶ ಮಾಡುವ ಅಧಿಕಾರ ಭಗವಂತನಿಗೆ ಇದೆ. ಆ ಸಾಮರ್ಥ್ಯ, ಆ ಶಕ್ತಿ ಭಗವಂತನಿಗೆ ಮಾತ್ರ ಇದೆ, ಮತ್ತೆ ಯಾರಿಗೂ ಇಲ್ಲ. ಕೃಷ್ಣ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಹಂ ತ್ವಾಂ ಸರ್ವ ಪಾಪೇಭ್ಯೋ, ನೀನು ನನಗೆ ಶರಣಾಗತನಾದರೆ ನಿನ್ನ ಎಲ್ಲ ಪಾಪವನ್ನು ನಾನು ನಾಶ ಮಾಡುತ್ತೇನೆ. ಕರ್ಮಾಣಿ ನಿರ್ದಹತಿ ಕಿಂತು ಚ ಭಕ್ತಿ ಬಾಜ, ಎಲ್ಲ ಕೆಟ್ಟ ಕರ್ಮಗಳು ನಾಶವಾಗುತ್ತದೆ ಭಕ್ತಿಯನ್ನು ಮಾಡೋದ್ರಿಂದ, ಭಗವಂತನಿಗೆ ಶರಣಾಗೋದ್ರಿಂದ. ಇದು ಬಿಟ್ಟರೆ ನಮಗೆ ಬೇರೆ ದಾರಿಯೇ ಇಲ್ಲ ಪಾಪಗಳಿಂದ ನಾವು ಮುಕ್ತರಾಗೋದಕ್ಕೆ. ಭಗವಂತ ಅದನ್ನೇ ಹೇಳ್ತಾ ಇರುವಂಥದ್ದು, ನನಗೆ ಶರಣಾಗತನಾಗು, ನೀನು ಶಾಶ್ವತವಾದಂಥ ಶಾಂತಿಯನ್ನು ಪಡೆಯುತ್ತೀಯಾ, ನನ್ನ ಶಾಶ್ವತವಾದಂಥ ಆಧ್ಯಾತ್ಮಿಕ ಲೋಕಕ್ಕೆ ಬರುತ್ತೀಯಾ, ಎಲ್ಲ ಪಾಪಕೃತ್ಯಗಳಿಂದ ನೀನು ಮುಕ್ತನಾಗುತ್ತೀಯಾ ಅಂತ ಭಗವಂತ ಹೇಳ್ತಾರೆ. ಸೊ ಕೃಷ್ಣ ಯಾವಾಗಲೂ ನಮ್ಮ ರಕ್ಷಣೆಯನ್ನು ಮಾಡೇ ಮಾಡುತ್ತಾರೆ ಅನ್ನುವಂಥ ಭರವಸೆ ನಮಗೆ ಭಗವದ್ಗೀತೆಯಿಂದ ದೊರಕುತ್ತದೆ. ಆಶಾಭಾವನೆ, ಜೀವನದಲ್ಲಿ ಭರವಸೆ ನಮಗೆ ದೊರಕುತ್ತದೆ ಭಗವದ್ಗೀತೆಯಿಂದ. ಅತ್ಯಲ್ಪ ಪ್ರಯತ್ನ ಅತ್ಯಧಿಕ ಫಲಿತಾಂಶ, ಕನಿಷ್ಠ ಪ್ರಯತ್ನ ಗರಿಷ್ಠ ಫಲಿತಾಂಶ ಸಿಗುವುದು ಭಕ್ತಿಯಿಂದ, ಕೃಷ್ಣ ಭಕ್ತಿಯಿಂದ ಅನ್ನೋದನ್ನು ನಾವು ತಿಳಿದುಕೊಳ್ಳಬಹುದು. ಸೊ ಭರವಸೆಯ ಆಶಾ ಕಿರಣ ನಮ್ಮ ಜೀವನದಲ್ಲಿ ಮೂಡುತ್ತದೆ. ನಾವು ಕೃಷ್ಣನ ಮೇಲೆ ಅವಲಂಬಿತರಾಗೋದ್ರಿಂದ, ಭಗವದ್ಗೀತೆಯ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ, ಅದನ್ನು ಒಂದು ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ, ಯಾವುದೇ ಕಾರ್ಯವನ್ನು ಭಗವಂತನ ಸ್ಮರಣೆಯೊಂದಿಗೆ ಮಾಡೋದ್ರಿಂದ ಇದರ ಪರಿಣಾಮ ಏನಾಗುತ್ತದೆ? ಭಗವಂತ ವೈಯಕ್ತಿಕವಾಗಿ ಬಂದು ನಮ್ಮ ರಕ್ಷಣೆಯನ್ನು ಮಾಡುತ್ತಾರೆ. ನಮ್ಮ ಜೀವನದಲ್ಲಿ ಬರುವ ಎಲ್ಲ ಅಡ್ಡಿ ಆತಂಕಗಳನ್ನು ನಾವು ನಿವಾರಿಸಿಕೊಳ್ಳುತ್ತೇವೆ. ಭಗವಂತ ನಮ್ಮನ್ನು ಅವರ ಲೋಕಕ್ಕೆ ಕರೆದುಕೊಂಡು ಹೋಗುವ ಭರವಸೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಆದ್ದರಿಂದ ಭಗವದ್ಗೀತೆ ನಮಗೆ ಜೀವನದಲ್ಲಿ ಭರವಸೆಯನ್ನು ಮೂಡಿಸುತ್ತದೆ, ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಭಗವದ್ಗೀತೆಯ ಉದ್ದಕ್ಕೂ ಭಗವಂತ ಅರ್ಜುನನನ್ನು ಹಲವಾರು ಹೆಸರುಗಳಲ್ಲಿ ಕರೆಯುತ್ತಾರೆ. ಕೌಂತೇಯ, ಶತ್ರುದಮನ ಮಾಡುವ ಅರ್ಜುನನೇ, ಮಾನವರಲ್ಲಿ ಉತ್ತಮನಾದವನೇ, ಪರಂತಪ, ಹೀಗೆ ಹಲವಾರು ಹೆಸರುಗಳಿಂದ ಕರೀತಾ ಹೋಗ್ತಾರೆ ಅಲ್ವಾ. ಯಾಕೆ ಒಂದೇ ಹೆಸರಿನಿಂದ ಕರೆಯುವುದಿಲ್ಲ? ಅರ್ಜುನನನ್ನು ಹಲವಾರು ರೀತಿಯಲ್ಲಿ ಹೊಗಳ್ತಾ ಇದ್ದಾರೆ ಭಗವಂತ. ಅರ್ಜುನನ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾ ಹೋಗ್ತಾ ಇದ್ದಾರೆ. ಅದೇ ಥರ ಭಗವದ್ಗೀತೆಯನ್ನು ನಾವು ಓದಿದಾಗ ನಮ್ಮ ಎಲ್ಲ ಸಂದೇಹಗಳು ನಿವಾರಣೆಯಾಗುತ್ತವೆ, ನಮ್ಮಲ್ಲಿ ಆತ್ಮವಿಶ್ವಾಸ ಮೂಡುತ್ತದೆ.
ಇದಂ ತೇ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನಾ ಚ ಶುಶ್ರೂಷವೇ ವಾಚ್ಯಂ ನ ಚ ಮಾಮ್ಯೋ ಅಭ್ಯಸೂಯತಿ. ತಪಸ್ಸು ಮಾಡದವನಿಗೆ, ಭಕ್ತನಲ್ಲದವನಿಗೆ, ಭಕ್ತಿ ಸೇವೆಯಲ್ಲಿ ನಿರತನಾಗದವನಿಗೆ ಈ ರಹಸ್ಯ ಜ್ಞಾನವನ್ನು ವಿವರಿಸಬಾರದು. ನನ್ನ ವಿಷಯದಲ್ಲಿ ಅಸೂಯೆ ಪಡುವವನಿಗೆ ಇದನ್ನು ಹೇಳಬಾರದು. ಸೊ ಇಲ್ಲಿ ಭಗವಂತ ಏನು ಹೇಳ್ತಾರೆ, ಯಾರು ಭಕ್ತಿ ಮಾಡೋದಿಲ್ವೋ, ಯಾರು ಭಕ್ತನಲ್ಲವೋ ಅವನಿಗೆ ಭಗವದ್ಗೀತೆಯ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆಗಲ್ಲ. ಆದ್ದರಿಂದ ಅವನಿಗೆ ಹೇಳುವ ಅವಶ್ಯಕತೆ ಇಲ್ಲ. ನನ್ನ ವಿಷಯವಾಗಿ ಅಸೂಯೆ ಪಡುವವನಿಗೆ, ನನ್ನ ವಿಷಯದಲ್ಲಿ ಅಂದರೆ ನನ್ನ ಕಾರ್ಯಚಟುವಟಿಕೆಗಳನ್ನು ತನ್ನ ಕಾರ್ಯಚಟುವಟಿಕೆಗಳ ಜೊತೆ ಹೋಲಿಸಿಕೊಳ್ಳುವಂಥವನು, ನನ್ನನ್ನು ಸಾಮಾನ್ಯ ಮನುಷ್ಯ ಅಂತ ತಿಳಿದುಕೊಳ್ಳುವಂಥದ್ದು, ಇದು ಭಗವಂತನ ಮೇಲೆ ನಾವು ಅಸೂಯೆ ಪಟ್ಟಾಗೆ. ಅಂಥವರು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಭಗವಂತ ಹೇಳ್ತಾರೆ. ಯಾ ಇದಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಾಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಶತ್ಯ ಸಂಶಯಃ. ಈ ಪರಮ ರಹಸ್ಯವನ್ನು ಭಕ್ತರಿಗೆ ಹೇಳುವವನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವು ನಿಶ್ಚಯವಾಗಿಯೂ ದೊರೆಯುವುದು. ಅದರ ಅಂತ್ಯದಲ್ಲಿ ಅವನು ನನ್ನ ಬಳಿಗೆ ಹಿಂದಿರುಗಿ ಬರುತ್ತಾನೆ. ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾದ್ ಅನ್ಯ ಪ್ರಿಯತರೋ ಭುವಿ. ಪ್ರಪಂಚದಲ್ಲಿ ಇವನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ, ಇವನಿಗಿಂತ ಪ್ರಿಯನಾದವನು ಮುಂದೆಯೂ ಇರುವುದಿಲ್ಲ. ಸೊ ನಾವು ಭಗವಂತನಿಗೆ ಪ್ರಿಯರಾಗಬೇಕಂತಿದ್ರೆ ಏನು ಮಾಡಬೇಕು? ಭಗವದ್ಗೀತೆಯ ಈ ಸಂದೇಶವನ್ನು ಬೇರೆಯವರಿಗೆ ನಾವು ತಿಳಿಸಬೇಕು. ಭಗವದ್ಗೀತೆಯನ್ನು ನಾವು ಬೇರೆಯವರಿಗೆ ಗಿಫ್ಟ್ ಆಗಿ ಕೊಡಬೇಕು. ಆಗ ನಾವು ಭಗವಂತನಿಗೆ ತುಂಬ ಪ್ರಿಯರಾಗುತ್ತೇವೆ ಅನ್ನೋದನ್ನು ಭಗವಂತ ಹೇಳ್ತಾರೆ. ಇವನಿಗಿಂತ ಪ್ರಿಯರಾದವರು ಬೇರೆ ಇಲ್ಲ ಅನ್ನೋದನ್ನು ಭಗವಂತ ಹೇಳ್ತಾರೆ. ಸೊ ಭಗವಂತನಿಗೆ ಪ್ರಿಯರಾಗುವುದಕ್ಕೆ ಇರುವಂತಹ ಸುಲಭವಾದ ಮಾರ್ಗ ಏನದು? ಭಗವದ್ಗೀತೆಯನ್ನು ನಾವು ಓದಿ ಅರ್ಥ ಮಾಡಿಕೊಂಡು, ಅಥವಾ ಈ ಥರ ಒಂದು ಭಗವದ್ಗೀತೆಯ ಕ್ಲಾಸನ್ನು ಕೇಳುವಂಥದ್ದು, ಶ್ರವಣ ಮಾಡುವಂಥದ್ದು, ಈ ಕ್ಲಾಸ್ನ ಬಗ್ಗೆ ಬೇರೆಯವರಿಗೆ ಹೇಳುವಂಥದ್ದು, ಭಗವದ್ಗೀತೆಯನ್ನು ಬೇರೆಯವರಿಗೆ ಗಿಫ್ಟ್ ಆಗಿ ಕೊಡುವಂಥದ್ದು. ಈ ಥರ ಮಾಡೋದ್ರಿಂದ ನಾವು ಭಗವಂತನಿಗೆ ಪ್ರಿಯರಾಗುತ್ತೇವೆ. ಇದು ನಿಜವಾದ ರಹಸ್ಯ. ಬೇರೆಯವರು ಭಗವದ್ಗೀತೆಯನ್ನು ಓದುವ ಥರ ಅವರನ್ನು ಪ್ರೇರೇಪಿಸಿ, ಅವರಿಗೆ ಇದರಿಂದ ಅದ್ಭುತವಾದ ಜ್ಞಾನ ಸಿಗುವುದರೊಂದಿಗೆ ನೀವು ಭಗವಂತನಿಗೆ ತುಂಬ ಹತ್ತಿರವಾಗುತ್ತೀರಿ. ಅಧ್ಯೇಷ್ಯತೆ ಚಯ ಇಮಂ ಧರ್ಮ್ಯಂ ಸಂವಾದ ಮಾವಯೋ ಜ್ಞಾನಯಜ್ಞೇನ ತೇನಾಹ ಮಿಷ್ಟಃ ಸ್ಯಾಮಿತಿ ಮೇ ಮತಿಃ. ನಮ್ಮ ಈ ಪವಿತ್ರ ಸಂಭಾಷಣೆಯನ್ನು ಯಾರು ಅಧ್ಯಯನ ಮಾಡುವನೋ ಅವನು ತನ್ನ ಬುದ್ಧಿಶಕ್ತಿಯಿಂದ ನನ್ನನ್ನು ಪೂಜಿಸುತ್ತಾನೆ. ಶ್ರದ್ಧವಾನನಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತಃ ಶುಭಾಂ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ. ಇದನ್ನು ಶ್ರದ್ಧೆಯಿಂದ ಮತ್ತು ಅಸೂಯೆ ಇಲ್ಲದೆ ಕೇಳುವ ಮನುಷ್ಯನು ಪಾಪಕರ್ಮಗಳಿಂದ ಮುಕ್ತನಾಗುತ್ತಾನೆ ಮತ್ತು ಪುಣ್ಯಕರ್ಮಿಗಳು ವಾಸಿಸುವ ಶುಭ ಲೋಕಗಳನ್ನು ಸೇರುತ್ತಾನೆ. ಸೊ ಯಾರು ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಕೇಳುತ್ತಾರೋ ಅವರು ಪಾಪಗಳಿಂದ ಮುಕ್ತರಾಗುತ್ತಾರೆ ಅಂತ ಇಲ್ಲಿ ಹೇಳಲಾಗಿದೆ. ಅರ್ಜುನ ಉವಾಚ ನಷ್ಟೋ ಮೋಹಃ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹಃ ಕರಿಷ್ಯೇ ವಚನಂ ತವ. ಅರ್ಜುನನು ಹೀಗೆ ಹೇಳಿದನು, ಪ್ರಿಯ ಕೃಷ್ಣ, ಚ್ಯುತಿ ಇಲ್ಲದವನೇ, ನನ್ನ ಮೋಹವು ಮಾಯವಾಯಿತು. ನಿನ್ನ ದಯೆಯಿಂದ ನನ್ನ ಸ್ಮೃತಿಯನ್ನು ಮತ್ತೆ ಪಡೆದಿದ್ದೇನೆ. ಈಗ ನಾನು ದೃಢ ಮನಸ್ಸಿನಿಂದ ಇದ್ದೇನೆ. ನನ್ನ ಸಂದೇಹಗಳಿಂದ ಬಿಡುಗಡೆಯಾಗಿದ್ದೇನೆ. ನಿನ್ನ ಅಪ್ಪಣೆಯಂತೆ ನಡೆಯಲು ನಾನು ಸಿದ್ಧನಾಗಿದ್ದೇನೆ. ಸೊ ಭಗವದ್ಗೀತೆಯನ್ನೆಲ್ಲ ಕೇಳಿದ ಮೇಲೆ, ಭಗವಂತನಿಂದ ಇದನ್ನು ಅರ್ಥ ಮಾಡಿಕೊಂಡ ಮೇಲೆ ಕೃಷ್ಣನಿಗೆ ನಿಜವಾದ ಜ್ಞಾನೋದಯವಾಗುತ್ತದೆ. ನಿಜವಾದ ಜ್ಞಾನ ಅವನಿಗೆ ಲಭಿಸುತ್ತದೆ, ಜ್ಞಾನೋದಯವಾಗುತ್ತದೆ. ನನ್ನ ಮೋಹವು ಮಾಯವಾಯಿತು, ನಿನ್ನ ದಯೆಯಿಂದ ನನ್ನ ಸ್ಮೃತಿಯನ್ನು ಮತ್ತೆ ಪಡೆದಿದ್ದೇನೆ ಅಂತ ಅರ್ಜುನ ಹೇಳುತ್ತಾನೆ. ಅರ್ಜುನನಿಗೆ ಮೊದಲಿಗೆ ತಾನ್ಯಾರು ಅನ್ನೋದು ಕೂಡ ಗೊತ್ತಿರಲಿಲ್ಲ. ಈಗ ತಾನ್ಯಾರು ಅನ್ನೋದನ್ನು ಅವನು ತಿಳಿದುಕೊಂಡಿದ್ದಾನೆ. ನಾನು ಈ ದೇಹವಲ್ಲ, ಆತ್ಮ ಪರಮಾತ್ಮನ ಅಂಶ. ಸೊ ಭಗವಂತನ ಜೊತೆ ಕನೆಕ್ಟ್ ಆಗೋದೇ ನನ್ನ ಜೀವನದ ಉದ್ದೇಶ ಅನ್ನೋದು ಅರ್ಜುನನಿಗೆ ಗೊತ್ತಾಗಿದೆ. ಸೊ ಭಗವಂತನಿಗೆ ಅರ್ಪಿಸಿ ನಾನು ಯಾವ ಕಾರ್ಯವನ್ನು ಮಾಡಿದರೆ ಕೂಡ ಅದು ಯಜ್ಞವಾಗುತ್ತದೆ, ನಾನು ಯೋಗಿಯಾಗುತ್ತೇನೆ ಅನ್ನೋದನ್ನು ಅರ್ಜುನ ತಿಳಿದುಕೊಂಡಿದ್ದಾನೆ. ಎಲ್ಲ ಸಂದೇಹಗಳಿಂದ ಬಿಡುಗಡೆ ಹೊಂದಿದ್ದಾನೆ ಅರ್ಜುನ. ಸೊ ಭಗವದ್ಗೀತೆಯನ್ನು ಓದೋದ್ರಿಂದ ನಮ್ಮ ಎಲ್ಲ ಸಂದೇಹಗಳು ಬಿಡುಗಡೆ, ಅಂದರೆ ಸಂದೇಹಗಳಿಂದ ನಾವು ಬಿಡುಗಡೆ ಹೊಂದುತ್ತೇವೆ. ಅದಾದಮೇಲೆ ಆತ್ಮವಿಶ್ವಾಸ ನಮ್ಮಲ್ಲಿ ಹೆಚ್ಚುತ್ತದೆ. ಅರ್ಜುನ ಹೇಳುತ್ತಾನೆ, ನಿನ್ನ ಅಪ್ಪಣೆಯಂತೆ ನಡೆಯಲು ನಾನು ಸಿದ್ಧನಾಗಿದ್ದೇನೆ. ಕರಿಷ್ಯೆ ವಚನಂ ತವ ಅಂತ ಅರ್ಜುನ ಹೇಳುತ್ತಾನೆ. ದೃಢ ಮನಸ್ಸಿನಿಂದ ಇದ್ದೇನೆ. ಎಲ್ಲ ನನ್ನ ಮೋಹವು ಮಾಯವಾಯಿತು, ಸಂದೇಹ ಎಲ್ಲವೂ ಪರಿಹಾರವಾಯಿತು ಅಂತ ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಭಗವದ್ಗೀತೆಯನ್ನು ನಾವು ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ
ಅರ್ಥ ಮಾಡಿಕೊಂಡಾಗ, ಓದಿದಾಗ ಅಥವಾ ಕೇಳಿದಾಗ ನಮ್ಮಲ್ಲಿರುವ ಅರ್ಜುನ ಕೂಡ ಜಾಗೃತನಾಗುತ್ತಾನೆ. ಸೊ ಪ್ರಭುಪಾದರ ಭಗವದ್ಗೀತೆನ ಓದಿರುವಂತಹ ಪಾಶ್ಚಾತ್ಯ ದೇಶಗಳಲ್ಲಿರುವಂಥ ಎಷ್ಟೋ ಜನರಿಗೆ ಇದರ ಅನುಭವವಾಯಿತು. ಅವರಲ್ಲಿರುವ ಅರ್ಜುನ ಜಾಗೃತನಾದ, ಅವರ ಜೀವನ ಪರಿವರ್ತಿತವಾಯಿತು. ಯಾಕೆಂದರೆ ಪ್ರಭುಪಾದರು ಭಕ್ತಿಯಿಂದ ಇದನ್ನು ಬರೆದಿದ್ದಾರೆ ಮತ್ತು ಭಗವಂತನ ಯಥಾರೂಪ, ಭಗವಂತನ ವಾಣಿಯನ್ನು ನೇರವಾಗಿ ನಮಗೆ ಯಥಾರೂಪದಲ್ಲಿ ನಮ್ಮ ಮುಂದೆ ತಂದಿಟ್ಟಿದ್ದಾರೆ. ಇದು ಭಗವದ್ಗೀತೆಯ ಅಥೆಂಟಿಕೇಶನ್ಗೆ ಇರುವಂಥ ಪ್ರೂಫ್. ಭಗವದ್ಗೀತೆ ಯಥಾರೂಪ ಪ್ರಭುಪಾದರು ಬರೆದಿರುವಂಥದ್ದು ಭಗವಂತನ ನೇರ ವಾಣಿ ಅನ್ನೋದಕ್ಕೆ ಇದು ಸಾಕ್ಷಿ. ನಮ್ಮಲ್ಲಿರುವ ಅರ್ಜುನ ಜಾಗೃತಗೊಳ್ಳುತ್ತಾನೆ ಇದನ್ನು ಓದೋದ್ರಿಂದ, ಅರ್ಥ ಮಾಡಿಕೊಳ್ಳೋದ್ರಿಂದ. ಸೊ ಈಗ ಇಲ್ಲಿಯವರೆಗೆ ಅರ್ಜುನ ಮತ್ತು ಭಗವಂತನ ನಡುವಿನ ಸಂಭಾಷಣೆ ಮುಕ್ತಾಯವಾಯಿತು. ಈಗ ಸಂಜಯ ಧೃತರಾಷ್ಟ್ರನಿಗೆ ಅರಮನೆಯಲ್ಲಿ ಕುಳಿತುಕೊಂಡು ಹೀಗೆ ಹೇಳುತ್ತಾನೆ. ಸಂಜಯ ಉವಾಚ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಾಮಿಮಂ ಔಶ್ರಂ ಅದ್ಭುತಂ ರೋಮಹರ್ಷಣಂ. ಸಂಜಯನು ಹೀಗೆ ಹೇಳಿದನು. ಇಬ್ಬರು ಮಹಾತ್ಮರಾದ ಕೃಷ್ಣ ಮತ್ತು ಅರ್ಜುನರ ಸಂಭಾಷಣೆಯನ್ನು ಹೀಗೆ ಕೇಳಿದನು. ಈ ಸಂವಾದವು ಎಷ್ಟು ಅದ್ಭುತವಾದುದೆಂದರೆ ನನಗೆ ರೋಮಾಂಚನವಾಗಿದೆ. ಸೊ ಸಂಜಯ ಹೇಳ್ತಾನೆ, ಈ ಇವರಿಬ್ಬರ ಸಂಭಾಷಣೆ ಇದು ಹೇಗಿತ್ತು? ಇಬ್ಬರು ಮಹಾತ್ಮರಾದ ಕೃಷ್ಣ ಮತ್ತು ಅರ್ಜುನರ ಸಂಭಾಷಣೆಯನ್ನು ನಾನು ಹೀಗೆ ಕೇಳಿದೆನು. ಎಂಥ ಒಂದು ಪುಣ್ಯ ನಂದು ಈ ಸಂಭಾಷಣೆಯನ್ನು ಕೇಳೋದಕ್ಕೆ. ಎಷ್ಟು ಅದ್ಭುತವಾಗಿತ್ತು ಈ ಸಂವಾದ ಅಂದರೆ ನನಗೆ ರೋಮಾಂಚನ ಆಗ್ತಾ ಇದೆ ಈ ಸಂಭಾಷಣೆಯನ್ನು ಕೇಳಿ ಅಂತ ಸಂಜಯ ಹೇಳ್ತಾ ಇದ್ದಾನೆ. ವ್ಯಾಸ ಪ್ರಸಾದಚ್ಯುತವಾನ್ ಏತದ್ಗುಹ್ಯಮಹಂ ಪರಂ ಯೋಗಂ ಯೋಗೀಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತಾ ಸ್ವಯಂ. ವ್ಯಾಸರ ಕೃಪೆಯಿಂದಾಗಿ ನಾನು ಈ ಅತ್ಯಂತ ರಹಸ್ಯವಾದ ಮಾತುಗಳನ್ನು ಯೋಗೇಶ್ವರನಾದ ಕೃಷ್ಣನು ಸ್ವತಃ ಅರ್ಜುನನಿಗೆ ಹೇಳುತ್ತಿರುವಾಗ ನೇರವಾಗಿ ಕೇಳಿದ್ದೇನೆ. ಸೊ ವ್ಯಾಸದೇವರ ಕೃಪೆಯಿಂದ ನನಗೆ ದಿವ್ಯ ದೃಷ್ಟಿ ಪ್ರಾಪ್ತಿಯಾಯಿತು. ಆ ದಿವ್ಯ ದೃಷ್ಟಿಯಿಂದ ನಾನು ಭಗವದ್ಗೀತೆಯನ್ನು ಕೇಳುವಂತಹ ಭಾಗ್ಯ ನನಗೆ ಲಭಿಸಿತು. ಈಗ ನಾನು ಇವರಿಬ್ಬರ ಸಂವಾದವನ್ನ, ಅದ್ಭುತವೂ ಪವಿತ್ರವೂ ಆದ ಸಂಭಾಷಣೆ ಇದನ್ನು ಕೇಳುವುದೇ ಒಂದು ಪುಣ್ಯ. ನಾನು ತುಂಬ ಭಾಗ್ಯಶಾಲಿ. ಇದನ್ನು ನಾನು ನೇರವಾಗಿ ಕೇಳಿದ್ದೇನೆ. ಕೃಷ್ಣನು ಅರ್ಜುನನಿಗೆ ಹೇಳುತ್ತಿರುವಾಗ ಎಂತಹ ಅದೃಷ್ಟ ನನ್ನದು ಅಂತ ಇಲ್ಲಿ ಸಂಜಯ ಹೇಳ್ತಾ ಇದ್ದಾನೆ. ಅರಸನೇ, ಕೃಷ್ಣಾರ್ಜುನರ ನಡುವಣ ಅದ್ಭುತವೂ ಪವಿತ್ರವೂ ಆದ ಈ ಸಂಭಾಷಣೆಯನ್ನು ಮತ್ತೆ ಮತ್ತೆ ಸ್ಮರಿಸಿಕೊಂಡು ಆನಂದ ಪಡುತ್ತಿದ್ದೇನೆ. ಪ್ರತಿ ಕ್ಷಣವೂ ನನಗೆ ರೋಮಾಂಚನವಾಗ್ತಾ ಇದೆ. ಈ ಸಂಭಾಷಣೆಯನ್ನ ನಾನು ಸ್ಮರಿಸಿದಂತೆಲ್ಲ ನನ್ನ ಆನಂದ ವೃದ್ಧಿ ಆಗ್ತಾ ಇದೆ. ಆನಂದಾಂಬುದಿ ವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಅಂತೇಳಿ. ಹಾಗೆ ಭಗವಂತನ ಈ ಸಂಭಾಷಣೆ ಎಷ್ಟು ಅದ್ಭುತವಾಗಿದೆ. ಇದನ್ನು ಸ್ಮರಿಸಿದಾಗಲೆಲ್ಲ ಆನಂದ ವೃದ್ಧಿ ಆಗ್ತಾ ಇದೆ. ಪ್ರತಿ ಕ್ಷಣವೂ ನನಗೆ ರೋಮಾಂಚನವಾಗ್ತಾ ಇದೆ ಅಂತ ಇಲ್ಲಿ ಸಂಜಯ ಹೇಳ್ತಾ ಇದ್ದಾನೆ. ತಚ್ಚ ಸಂಸೃತ್ಯ ರೂಪಂ ಅತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಋಷ್ಯಾಮಿ ಚ ಪುನಃ ಪುನಃ. ರಾಜನೇ, ಶ್ರೀಕೃಷ್ಣನ ಅದ್ಭುತ ರೂಪವನ್ನು ನಾನು ಮತ್ತೆ ಮತ್ತೆ ಸ್ಮರಿಸಿದಂತೆಲ್ಲ ನನ್ನ ವಿಸ್ಮಯವು ಹೆಚ್ಚುತ್ತಿದೆ. ನಾನು ಮತ್ತೆ ಮತ್ತೆ ಹರ್ಷ ಪಡ್ತಾ ಇದ್ದೇನೆ. ಕೃಷ್ಣನ ಅದ್ಭುತವಾದ ರೂಪವನ್ನು ನಾನು ನೋಡಿದ್ದೇನೆ. ಪಾರ್ಥ ಸಾರಥಿಯಾಗಿ ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸ್ತಾ ಇರುವಂಥ ರೂಪವನ್ನು ನೋಡಿದ್ದೇನೆ. ವಿಶ್ವರೂಪವನ್ನು ನೋಡಿದೆ. ಚತುರ್ಭುಜ ನಾರಾಯಣ ರೂಪವನ್ನು ನೋಡಿದೆ. ಈಗ ಕೃಷ್ಣ ಹೇಗೆ ತನ್ನ ಅರ್ಜುನನಿಗೆ ಅಂದರೆ ತನ್ನ ಭಕ್ತನಿಗೆ ಅವನು ಭಗವದ್ಗೀತೆಯನ್ನು ಬೋಧಿಸಿರುವಂಥ ಭಕ್ತವತ್ಸಲ ರೂಪವನ್ನು ನೋಡಿದ್ದೇನೆ. ಅದ್ಭುತವಾದಂಥ ಈ ರೂಪವನ್ನು ಮತ್ತೆ ಮತ್ತೆ ನಾನು ಸ್ಮರಿಸಿದಾಗಲೆಲ್ಲ ನನ್ನ ವಿಸ್ಮಯ ಹೆಚ್ಚುತ್ತಾ ಇದೆ. ಕೃಷ್ಣನನ್ನು ಸ್ಮರಿಸಿದಂತೆಲ್ಲ ನನ್ನ ಹರ್ಷ ಇಮ್ಮಡಿ ಆಗ್ತಾ ಇದೆ. ನಾನು ಮತ್ತೆ ಮತ್ತೆ ಹರ್ಷ ಪಡ್ತಾ ಇದ್ದೇನೆ. ಧೃತರಾಷ್ಟ್ರ, ಇನ್ನೂ ನಿನಗೆ ತಿಳಿದಿಲ್ವಾ? ಕೃಷ್ಣ ದೇವೋತ್ತಮ ಪರಮಪುರುಷ. ಸೊ ಕೃಷ್ಣ ಪಾಂಡವರ ಪಕ್ಷದಲ್ಲಿ ಇರೋದ್ರಿಂದ ಪಾಂಡವರಿಗೆ ವಿಜಯಿಯಾಗಲಿದೆ. ಇನ್ನಾದರೂ ನೀನು ಇದನ್ನು ತಿಳಿದುಕೋ ಧೃತರಾಷ್ಟ್ರ ಅಂತ ಇಲ್ಲಿ ಸಂಜಯ ಹೇಳ್ತಾ ಇದ್ದಾನೆ. ಯೋಗೇಶ್ವರನಾದ ದೇವೋತ್ತಮ ಪರಮಪುರುಷನಾದ ಕೃಷ್ಣ ಸಾಕ್ಷಾತ್ ನಾರಾಯಣ. ಸೊ ನೀನು ಯಾಕೆ ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತೇಳಿ ಕೊನೆಯದಾಗಿ ಸಂಜಯ ತನ್ನ ಅಭಿಪ್ರಾಯವನ್ನು ಹೇಳಿಬಿಡ್ತಾನೆ. ಇನ್ನಾದರೂ ತಿಳಿದುಕೋ ಅಂಥೇಳಿ ಧೃತರಾಷ್ಟ್ರನಿಗೆ ಹೀಗೆ ಹೇಳುತ್ತಾನೆ.
ಸಂಜಯ. ಯತ್ರ ಯೋಗೀಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನು ಮತ್ತು ಎಲ್ಲಿ ಧನುರ್ಧಾರಿಯಾದ ಅರ್ಜುನನಿರುವನು ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತವೆ. ಇದು ನನ್ನ ಅಭಿಪ್ರಾಯ. ಸೊ ಎಲ್ಲಿ ಭಗವಂತ ಶ್ರೀಕೃಷ್ಣನಿರುತ್ತಾನೋ, ಎಲ್ಲಿ ಅರ್ಜುನನಂತ ಭಕ್ತರಿರುತ್ತಾರೋ ಅಲ್ಲಿ ಯಶಸ್ಸು ಗ್ಯಾರಂಟಿ, ವಿಜಯ ಗ್ಯಾರಂಟಿ, ಐಶ್ವರ್ಯ, ಅಸಾಧಾರಣ ಶಕ್ತಿ, ನೀತಿ ಎಲ್ಲವೂ ಇರುತ್ತದೆ ಅಂತ ಸಂಜಯ ಹೇಳ್ತಾನೆ. ಸೊ ಕೆಲವರು ಕೇಳ್ತಾರೆ, ಭಗವದ್ಗೀತೆಯ ಪುಸ್ತಕವನ್ನು ನಾವು ಮನೆಯಲ್ಲಿ ಇಡ್ಬೋದಾ, ಪಾರ್ಥಸಾರಥಿ ಚಿತ್ರವನ್ನು ನಾವು ಮನೆಯಲ್ಲಿ ಇಟ್ಕೊಳ್ಬಹುದಾ ಅಂತ ಕೇಳ್ತಾರೆ. ಸೊ ಇದು ಅಜ್ಞಾನದಿಂದ ಅವರು ಕೇಳುವಂಥದ್ದು ಈ ಪ್ರಶ್ನೆ. ಅವರಿಗೆ ಇಲ್ಲಿದೆ ಉತ್ತರ. ಇಲ್ಲಿ ಸಂಜಯ್ ಏನು ಹೇಳ್ತಾ ಇದ್ದಾನೆ, ಎಲ್ಲಿ ಕೃಷ್ಣನಿರುತ್ತಾನೋ, ಎಲ್ಲಿ ಅರ್ಜುನನಿರುತ್ತಾನೋ, ಅರ್ಜುನನಂತ ಭಕ್ತರಿರುತ್ತಾರೋ ಅಲ್ಲಿ ಐಶ್ವರ್ಯ, ವಿಜಯ, ಅಸಾಧಾರಣ ಶಕ್ತಿ, ನೀತಿ ಎಲ್ಲವೂ ಇರುತ್ತದೆ. ಸೊ ನೀವು ಜೀವನದಲ್ಲಿ ಯಶಸ್ವಿ ಆಗಬೇಕಂತ ಇದ್ದರೆ ಭಗವದ್ಗೀತೆಯನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಅದನ್ನು ಪ್ರತಿನಿತ್ಯ ಓದಿ ನೀವು ಜೀವನದಲ್ಲಿ ಯಶಸ್ವಿಯಾಗಬಹುದು ಅನ್ನೋದನ್ನು ಇಲ್ಲಿ ಸಂಜಯ ಹೇಳ್ತಾ ಇದ್ದಾನೆ. ಆದ್ದರಿಂದ ಯಾರು ಈ ಕೃಷ್ಣನನ್ನು ತಮ್ಮ ಜೀವನದಲ್ಲಿ, ಅಂದರೆ ಅರ್ಜುನ ಹೇಗೆ ಕೃಷ್ಣನನ್ನು ಆಯ್ಕೆ ಮಾಡಿಕೊಂಡ ಜೀವನದಲ್ಲಿ ಅಲ್ವಾ, ನಾರಾಯಣ ಸೈನ್ಯ ಬೇಡ, ನನಗೆ ಕೃಷ್ಣನೇ ಬೇಕು, ಕೃಷ್ಣನಿಂದ ಏನು ಬೇಡ, ಕೃಷ್ಣನೇ ಬೇಕು ಅಂತ ಅರ್ಜುನ ಆರಿಸಿಕೊಂಡ, ಅವನು ವಿಜಯಿಯಾದ. ಸೊ ನಾವು ಕೂಡ ಕೃಷ್ಣನಿಗೆ ನಮ್ಮ ಜೀವನದಲ್ಲಿ ಪ್ರಾಮುಖ್ಯತೆ ಕೊಟ್ಟರೆ, ಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿರುವಂತಹ ಈ ಭಗವದ್ಗೀತೆಗೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟರೆ, ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ನಾವು ಜೀವನದಲ್ಲಿ ಯಶಸ್ವಿಯಾಗುವುದರಲ್ಲಿ ಯಾವ ಸಂದೇಹ ಇಲ್ಲ. ಐಶ್ವರ್ಯ, ಸಿರಿ, ಸಂಪತ್ತು, ವಿಜಯ, ಶಕ್ತಿ, ನೀತಿ ಎಲ್ಲವೂ ಇರುತ್ತದೆ ಅನ್ನೋದನ್ನು ಇಲ್ಲಿ ಸಂಜಯ ಹೇಳುತ್ತಾನೆ. ಸೊ ನಾವು ಮಾಡಬೇಕಾಗಿರುವುದು ಇಷ್ಟು. ಸೊ ಕೃಷ್ಣಾರ್ಜುನರ ಪವಿತ್ರ ಸಂವಾದ, ಸಂಭಾಷಣೆ ರೂಪದಲ್ಲಿರುವಂತಹ ಪವಿತ್ರವಾದಂತಹ ಈ ಭಗವದ್ಗೀತೆಯನ್ನು ಪ್ರತಿನಿತ್ಯ ಓದುವಂಥದ್ದು, ಅರ್ಥ ಮಾಡಿಕೊಳ್ಳುವಂಥದ್ದು. ಈ ಮೂಲಕ ನಾವು ಭಗವಂತನ ನೇರ ಸಂಘವನ್ನು ಮಾಡಿದ ಹಾಗೆ ಆಗುತ್ತದೆ. ಯಾಕೆಂದರೆ ಭಗವಂತನಿಗೂ ಭಗವಂತನ ಸಾಹಿತ್ಯ ಅವತಾರವಾಗಿರುವಂತಹ ಭಗವದ್ಗೀತೆಗೂ ಯಾವ ವ್ಯತ್ಯಾಸವೂ ಇಲ್ಲ, ಯಾವ ಅಂತರವೂ ಇಲ್ಲ. ಈ ಮೂಲಕ ನಾವು ನಮ್ಮ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳಬಹುದು. ಶ್ರೀಮದ್ ಭಗವದ್ಗೀತಾ ಗ್ರಂಥರಾಜ್ ಕಿ ಜೈ, ಶ್ರೀಲಾ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವರೊಂದಿಗೆ ಜೈ. ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು.